Namaste, I am Navita Devraju, Doordarshan graded Kathak dancer and also artistic director of Shivaikyam Dance Company, Mysuru. I have been experienced in Kathak for over 12 years now, and I'm currently pursuing Masters in Kathak from Vedic Wellness University, Florida, USA. Kathak yake? Can you tell us more about your dance journey? ಸೊ ಕಥಕ್ ಮೊದಲು ನಾನು ಭರತನಾಟ್ಯ ಕಲಿತಾ ಇದ್ದೆ. ಆದರೆ ಒಂದು ದಿನ ನನ್ನ ಗುರುಗಳು ನನ್ನ ಕಾಲೇಜ್ನಲ್ಲಿ ಓದ್ತಾ ಇರಬೇಕಾದ್ರೆ ಒಬ್ಬರು ದೊಡ್ಡ ಗುರುಗಳು ಬಂದು ದೊಡ್ಡ ಬಹಳ ಸೊಗಸಾದ ಒಂದು ನೃತ್ಯ ಪ್ರದರ್ಶನ ಮಾಡಿದ್ರು. ಸೊ ಆವಾಗ ಅನಿಸ್ತು ಕಥಕ್ ಇಷ್ಟು ಸುಂದರವಾಗಿದೆಯಲ್ಲ, ಸೊ ನಾನು ಯಾಕೆ ಕಲಿಬಾರ್ದು ಅಂತ. ಸೊ ಆವಾಗ ಅಲ್ಲಿಂದ ನನ್ನ ಕಥಕ್ನ ಒಂದು ಪಯಣ ಶುರುವಾಯಿತು ಮತ್ತು ಇಲ್ಲಿ ತನಕ ನಡ್ಕೊಂಡು ಹೋಗ್ತಾ ಇದೆ. ಓಕೆ, ಎಷ್ಟು ವರ್ಷ ಬೇಕಾಯಿತು ಕಥಕ್ ಕಲಿಯೋಕ್ಕೆ ಆ್ಯಂಡ್ ವೆನ್ ಡಿಡ್ ಯು ಸ್ಟಾರ್ಟ್ ಪರ್ಫಾರ್ಮಿಂಗ್? ಸೊ ಎಷ್ಟು ವರ್ಷ ಕಲಿಯೋದಕ್ಕೆ ಬೇಕಾಯಿತು ಅಂತ ಹೇಳೋದಕ್ಕೆ ಇನ್ನೂ ಕಲಿತಾನೇ ಇದ್ದೀನಿ ಅಂತ ಹೇಳ್ಬೋದು. ಬಟ್ ಒಂದು ರೇಂಜ್ಗೆ ಒಂದು ಸರ್ಟನ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅದು ಬರೋದಕ್ಕೆ ಸುಮಾರು ಒಂದು 7-8 ವರ್ಷ ಮಿನಿಮಮ್ ಆದರೂ ಬೇಕೇ ಬೇಕು. ಸೊ ಐ ಹ್ಯಾವ್ ಟೇಕನ್ ಟೈಮ್ ಆ್ಯಂಡ್ ಐ ಬಿಲೀವ್ ದಟ್ ದ ಲರ್ನಿಂಗ್ ನೆವರ್ ಎಂಡ್ಸ್ ಆ್ಯಂಡ್ ಐ ಆಮ್ ಸ್ಟಿಲ್ ಲರ್ನಿಂಗ್. ಓಕೆ, ಈಗ ಕಥಕ್ ಗುರುವಾಗಿ ನೀವು ಪಾಠ ಹೇಳ್ತಾ ಇದ್ದೀರಾ, ಮೈಸೂರಿನಲ್ಲಿ ಬೆಂಗಳೂರಿನಲ್ಲಿ ಎರಡೂ ಕಡೆ ಹೇಳ್ತಾ ಇದ್ದೀರಾ, ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ಬೋದಾ? ಸದ್ಯ ಮೈಸೂರಿನಲ್ಲೇ ಸಂಪೂರ್ಣವಾಗಿ ಶಿಫ್ಟ್ ಆಗಿ ಮೈಸೂರಿನ ಜನತೆಗೆ ಜಾಸ್ತಿ ಕಥಕ್ನ ಎಷ್ಟು ಬ್ಯೂಟಿಫುಲ್ ಡಾನ್ಸ್ ಫಾರ್ಮ್ ಅಂತ ನಾನು ಎಲ್ಲ ಕಡೆ ಪಸರಿಸಬೇಕು ಅಂತ ನಾನು ತುಂಬ ಏಮ್ ಇಟ್ಕೊಂಡು ಬೆಂಗಳೂರಿನ ಏನು ವರ್ಕ್ ಮಾಡ್ತಿದ್ದೆ ಅಲ್ಲಿ ಶಟ್ ಡೌನ್ ಮಾಡಿ ಈಗ ಕಂಪ್ಲೀಟಾಗಿ ಮೈಸೂರಿಗೆ ಶಿಫ್ಟ್ ಆಗಿದ್ದೀನಿ, ನನ್ನ ಸ್ವಂತ ಊರಿಗೆ. ಸೊ ಯಾ, ಎಲ್ಲಿ ಹೇಳ್ಕೊಡ್ತೀರಾ ಕಥಕ್ ಕ್ಲಾಸಸ್? ಎಲ್ಲಿ ಮಾಡ್ತೀರಾ? ಇಲ್ಲಿ 2 ಕಡೆ ಹೇಳ್ಕೊಡ್ತೀನಿ. ಒಂದು ಕಡೆ ಶಿವಾನಂದ ಜ್ಞಾನಾಲಯ ನಾದಬ್ರಹ್ಮ ಸಂಗೀತ ಸಭಾ ಪಕ್ಕದಲ್ಲಿರುವಂಥ ಸ್ಥಳ, ಇನ್ನೊಂದು VK ಪಬ್ಲಿಕ್ ಸ್ಕೂಲ್ ಅಂತ ವಿಜಯನಗರ ಥರ್ಡ್ ಸ್ಟೇಜ್ ಹತ್ರ. ಓಕೆ, ಅನುಭೂತಿ ಜೊತೆ ನಿಮ್ಮ ಅಸೋಸಿಯೇಷನ್ ಮತ್ತು ರವೀಂದ್ರ ರಾಗ ಜೊತೆಗಿನ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಬೋದಾ? ಅನುಭೂತಿನ ಪ್ರೊಡಕ್ಷನ್ ಮಾಡ್ತಾ ಇರೋ ರವೀಂದ್ರ ರಾಗ, ಟು ಬಿ ಆನೆಸ್ಟ್ ದಿಸ್ ಇಸ್ ನಾಟ್ ಜಸ್ಟ್ ಕೋಇನ್ಸಿಡೆನ್ಸ್, ಐ ಕನ್ಸಿಡರ್ ಇಟ್ ಆ್ಯಸ್ ಅ ಬ್ಲೆಸ್ಸಿಂಗ್. ಯಾಕೆ ಅಂತ ಅಂದರೆ ನಾನು ನಾನು ಮುಂಚೆ MNC ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿರೋ ಕೆಲಸದ ಕಡೆ ಗಮನಕ್ಕಿಂತ ಹೆಚ್ಚು ನನಗೆ ಡಾನ್ಸ್ ಕಡೆನೇ ಹೆಚ್ಚು ಗಮನ ಬರ್ತಿತ್ತು. ಸೊ ಎಲ್ಲೋ ಒಂದು ಕಡೆ ನನ್ನ ಆತ್ಮದ ಧ್ವನಿ ಅಥವಾ ವಿಸ್ಪರಿಂಗ್ ಇನ್ ಮೈ ಸೋಲ್ ನನಗೆ ಕೇಳಿಸ್ದಂಗೆ ಆಗ್ತಿತ್ತು. ಸೊ ಐ ಶುಡ್ ಡಾನ್ಸ್ ಮೋರ್ ಆ್ಯಂಡ್ ನಾಟ್ ಡೂ ದಿಸ್ ಸಿಟ್ಟಿಂಗ್ ಜಾಬ್ ಫಾರ್ 9 hours ಅಂತ. ಸೊ ಈ ರವೀಂದ್ರ ರಾಗದಲ್ಲೂ ಅದೇ, ದ ವೆರಿ ಥೀಮ್ ಆಫ್ ರವೀಂದ್ರ ರಾಗ ಈಸ್ ನಮ್ಮೊಳಗಿನ ಅರಿವನ್ನು ಕೇಳಿಸ್ಕೊಳ್ಳೋದು, ನಮ್ಮೊಳಗಿನ ಅರಿವನ್ನು ನಾವು ಅರ್ಥ ಮಾಡಿಕೊಂಡು ಬದುಕೋದು ಅಂತ. ಸೊ ಇಟ್ಸ್ ವೆರಿ ಕನೆಕ್ಟಿಂಗ್ ಸಮ್ವೇರ್ ಫಾರ್ ಮೈ ಓನ್ ಜರ್ನಿ ಅಂತ ಅನಿಸ್ತು. ಸೊ ಐ ಡೆಫಿನೆಟ್ಲಿ ಕನ್ಸಿಡರ್ ದಿಸ್ ಆ್ಯಸ್ ಅ ಬ್ಲೆಸ್ಸಿಂಗ್, ಆ್ಯಸ್ ಇಟ್ಸ್ ವೆರಿ ಡೀಪ್ಲಿ ಕನೆಕ್ಟಿಂಗ್ ಟು ಮೀ ಪರ್ಸ್ನಲಿ. ವೆರಿ ನೈಸ್. MNCನಲ್ಲಿ ಇದ್ದಂತಹ ಕೆಲಸನ ಬಿಟ್ಟು ಕಲೆಯನ್ನು ಫುಲ್ ಟೈಮ್ ಪ್ರೊಫೆಷನ್ ಆಗಿ ತೊಗೊಂಡಿರೋದ್ರ ಬಗ್ಗೆ ರಿಗ್ರೆಟ್ಸ್? ನೋ, ಆಬ್ಸಲ್ಯೂಟ್ಲಿ ನಾಟ್. ಐ ಬಿಲೀವ್ ದಟ್ ನಾನು ಆ್ಯಕ್ಚುಲಿ MNC ಮಾಡ್ತಾ ಇರಬೇಕಾದ್ರೆ ಮೈ ಜಾಬ್ ವಾಸ್ ಟು ಡೂ ದಿಸ್ ಕ್ವಾಲಿಟಿ ಅಶ್ಯೂರೆನ್ಸ್ ಸಾಫ್ಟ್ವೇರ್ ಟೆಸ್ಟಿಂಗ್ ಜಾಬ್. ಇಟ್ ವಾಸ್ ಬೇಸಿಕ್ಲಿ ಡಿಟೆಕ್ಟಿಂಗ್ ದ ಡಿಫೆಕ್ಟ್ಸ್ ಇನ್ ಸಂಬಡಿ ಎಲ್ಸಸ್ ವರ್ಕ್. ಸೊ ಐ ಫೆಲ್ಟ್ ಲೈಕ್ ಇದೇನು ಮಾಡ್ತಾ ಇದ್ದೀನಿ ನಾನು, ವಾಟ್ ಆಮ್ ಐ ಡೂಯಿಂಗ್ ಇನ್ ಲೈಫ್, ಐ ಶುಡ್ ಬಿ ಡೂಯಿಂಗ್ ಸಮಥಿಂಗ್ ರಿಯಲಿ ಮೀನಿಂಗ್ಫುಲ್ ಇನ್ ಲೈಫ್ ಸೊ ದಟ್ ಇಟ್ ಹೆಲ್ಪ್ಸ್ ಪೀಪಲ್ ಅಂತ. ಸೊ ಈಗ ಬರ್ತಾ ಬರ್ತಾ ಡಾನ್ಸ್ ಇಷ್ಟು ವರ್ಷ ಮಾಡ್ತಾ ಐ ಹ್ಯಾವ್ ಸ್ಟಾರ್ಟೆಡ್ ಟರ್ನ್ ಸ್ಪಿರಿಚುವಲ್ ಆ್ಯಂಡ್ ಸಮ್ವೇರ್ ಈಗ ನೃತ್ಯ ಮಾಡೋದ್ರ ಅರ್ಥ, ನಿಜವಾದ ಅರ್ಥ ಏನು ಅಂತ ನಾನು ಕಲ್ತ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನೃತ್ಯ ಮತ್ತು ಅಥವಾ ಸಂಗೀತ ಇರ್ಬೋದು ಅಥವಾ ನೃತ್ಯ ಇರ್ಬೋದು, ಅದನ್ನು ಮಾಡ್ತಾ ವಿ ಅವೇಕನ್ ಅವರ್ ಓನ್ ಕಾನ್ಷಿಯಸ್ನೆಸ್, ವಿಚ್ ಈಸ್ ಆ್ಯಕ್ಚುಲಿ ಆಲ್ಸೋ ದ ಥೀಮ್ ಆಫ್ ರವೀಂದ್ರ ರಾಗ.
and we awaken our own consciousness, and indirectly we are helping people and the society, making the world a better place to live in. So I really feel that I'm doing a meaningful thing in my life, and I have absolutely no regrets, and I'm happy actually. ಓಕೆ. ಆಪ್ಷನ್ ಕೊಟ್ಟರೆ ಕಲೆನ ಇಟ್ಕೊಂಡು ಜೊತೆಗೆ ಮತ್ತೆ ಒಂದು ಫುಲ್ ಟೈಮ್ ಉದ್ಯೋಗಕ್ಕೆ ಹೋಗೋ ಯೋಚನೆ ಏನಾದರೂ ಬರಬಹುದಾ? Not really. This is, I have decided very long back that this should be my full time. So yes, this is my full time. ಇದನ್ನ ಬಿಟ್ಟು ನಾನು ಬೇರೆ ಇನ್ನೇನೋ ಯೋಚನೆ ಮಾಡೋದಕ್ಕೆ ಈಗ ಸಾಧ್ಯನೇ ಇಲ್ಲ. ಓಕೆ. ರವೀಂದ್ರ ರಾಗದ ನಂತರ ನಿಮ್ಮ ತಲೆಯಲ್ಲಿ ಇರುವಂತಹ, ನಿಮ್ಮ ಜರ್ನಿನಲ್ಲಿ ಇವಾಗ ಸದ್ಯಕ್ಕೆ ಇರುವಂತಹ ಬೇರೆ ಪ್ರಾಜೆಕ್ಟ್ಸ್ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಹೇಳ್ಬೋದಾ? ಸದ್ಯಕ್ಕೆ ಕೆಲವು ವಿಚಾರಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಇದು ಅಕ್ಕ ಮಹಾದೇವಿಯವ್ರ ವಚನಗಳ ಬಗ್ಗೆ. ಸೊ ಅದು ಹೇಗೆ ಅಂತ ಇನ್ನೂ ತುಂಬ ಡೀಪಾಗಿ ಯೋಚನೆ ಮಾಡಬೇಕು. ಸೊ ಈ ಶೋ ಆದಮೇಲೆ ವಿಲ್ ಡೆಫಿನೆಟ್ಲಿ ಥಿಂಕ್ ಅಬೌಟ್ ಇಟ್. ಓಕೆ. ನೀವು ಸೋಲೋ ಪರ್ಫಾರ್ಮೆನ್ಸ್ ಮಾಡ್ತೀರಾ? ಹೌದು, ಖಂಡಿತ. ಸೊ ಇಫ್ ದರ್ ಆರ್ ಎನಿ ಆರ್ಗನೈಸರ್ಸ್ ಹೂ ವಾಂಟ್ ಟು ಹ್ಯಾವ್ ನವ್ಯತಾ ಪರ್ಫಾರ್ಮಿಂಗ್ ಇನ್ ದೇರ್ ಇವೆಂಟ್ಸ್, how do they connect with you? My phone number is 8431808024. You can call me on this number, and I'm directly available on this business contact. Or you can drop an email to navyatadevraju.gs@gmail.com. ಓಕೆ. ರವೀಂದ್ರ ರಾಗಕ್ಕೆ ಒಂದು ಆಹ್ವಾನವನ್ನು ಹೇಳ್ಬೋದಾ ಪ್ರೇಕ್ಷಕರಿಗೆಲ್ಲ? ಖಂಡಿತ. ಈ ರವೀಂದ್ರ ರಾಗ ಅನ್ನೋದು, ಈಗ ನಾನು ಹೇಳಿದ ಹಾಗೆ, ಹೇಗೆ ನಮ್ಮ ಅರಿವನ್ನು ನಾವು ನಮ್ಮೊಳಗಿನ ಅರಿವನ್ನು ನಾವೇ ಅರಿತುಕೊಂಡು ಬೇರೆಯವ್ರಿಗೂ ಅರಿವನ್ನು ಮುಟ್ಟಿಸೋದು ಅಂಥ ಕೆಲಸ ಮಾಡುತ್ತೆ. ಅದನ್ನು ನೋಡೋರ್ಗು ಬಹಳ ಒಂದು ಪುಣ್ಯನೇ ಇರಬೇಕು ಅಂತ ಹೇಳ್ತೀನಿ. ಸೊ ಅದನ್ನು ಅರ್ಥ ಮಾಡಿಕೊಂಡು ನೀವು ನಿಮ್ಮ ಜೀವನದೊಳಗಡೆ ಅದನ್ನು ಅಳವಡಿಸ್ಕೊಳ್ತಾ ಹೋದರೆ ಐ ಥಿಂಕ್ ಎವ್ರಿಬಡೀಸ್ ಲೈಫ್ ವಿಲ್ ಬಿ ಬೆಟರ್. ಆ್ಯಂಡ್ ಈ ರೀತಿ ಒಂದು ಇಂಟೆಲೆಕ್ಚುಯಲ್ ಕಾನ್ಸೆಪ್ಟ್ನ ಮಾಡೋದು ತುಂಬ ರೇರ್, ಆ್ಯಂಡ್ ಇಟ್ಸ್ ನಾಟ್ ವೆರಿ ಕಾಮನ್ it's not very common that this kind of intellectual concept is produced in the form of a dance drama. So this is really special, and ಎಲ್ಲರೂ ಖಂಡಿತ ಬರಲೇಬೇಕು to increase the knowledge about how to live, about how ಪೂಜೆ ಹೇಗೆ ಮಾಡಬೇಕು ಅಥವಾ ಪೂಜೆ ಮಾಡ್ದೇನೆ ಇರ್ಬೋದಾ ಅನ್ನೋದ್ರ ಬಗ್ಗೆ ಎಲ್ಲ ತುಂಬ ಡೀಪಾಗಿ ನಿಮ್ಮೊಳಗೆ ನೀವು ಯೋಚನೆ ಮಾಡೋದಕ್ಕೆ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ತುಂಬ ಸಹಾಯ ಆಗುತ್ತೆ ಅಂತ ಹೇಳ್ತೀನಿ. ಸೊ ರವೀಂದ್ರ ರಾಗ ಇಸ್ ಅ ಮಸ್ಟ್ ವಾಚ್. ಓಕೆ. ಥ್ಯಾಂಕ್ ಯು ನವ್ಯತಾ. ಥ್ಯಾಂಕ್ ಯು.